ಭಾಷೆ ಹುಟ್ಟಿದ್ದು ಸುಖ ದುಃಖ ಆಶ್ಚರ್ಯ ಆನಂದ ನೋವು ನಲಿವುಗಳ ವಿನಿಮಯಕ್ಕಾಗಿ. ಸಾಹಿತ್ಯ ಬುದ್ಧಿಶಕ್ತಿಗೆ ಮತ್ತು ಆಲೋಚನೆಗೆ ಪ್ರೇರಕವಾಗಿ ಕ್ರಿಯಾಶಕ್ತಿಯನ್ನು ಪ್ರಚೋದಿಸುತ್ತದೆ. ಆದರೆ ಭಾವೋದ್ವೇಗಗಳ ಮಾಧುರ್ಯ ಭಾಷೆ ಸಂಗೀತ. ಹೀಗಾಗಿ ಇದು ನೇರವಾಗಿ ಭಾವತರಂಗಗಳನ್ನು ಮಾನವನ ಹೃದಯ ಸ್ಪರ್ಶ ಮಾಡಿಸಿ ಕಲೆಯ ಗುರಿಯನ್ನು ಸಾಧಿಸುತ್ತದೆ. ಸಂಗೀತ ಜ್ಞಾನದಾಯಕವೂ ಹಾಗೂ ಆನಂದದಾಯಕವೂ ಆಗಿದೆ. ಅಂತೆಯೇ ಆಧ್ಯಾತ್ಮ ಚಿಂತನದ ಪ್ರತಿಬಿಂಬವೂ ಹೌದು ಮತ್ತು ಸಂಸ್ಕೃತಿಯ ಅಭಿವ್ಯಕ್ತಿಯೂ ಹೌದು. ಸಂಸ್ಕೃತಿ ಎಂದರೆ ಜೀವನ ವಿಧಾನ. ಒಂದು ಪ್ರದೇಶದ ಜನಾಂಗದ ಸಭ್ಯತೆ, ನಾಗರಿಕತೆ, ವಿನಯಶೀಲತೆ, ಕೃತಜ್ಞತೆ, ರಸಿಕತೆ, ವಿಚಾರಪರತೆ, ದೇಶಾಭಿಮಾನ ಮುಂತಾದ ಸದ್ಗುಣ ರೀತಿ ನೀತಿಗಳನ್ನು ಸಂಸ್ಕೃತಿ ಎಂದು ಕರೆಯುತ್ತೇವೆ. ಇವೆಲ್ಲ ಪ್ರತಿಬಿಂಬಿತವಾಗುವುದು ಆಯಾ ದೇಶದ ಕಲಾಭಿರುಚಿಯಲ್ಲಿ. ಮಾಧುರ್ಯ ಭಾಷೆ ಎನಿಸುವ ಸಂಗೀತಕ್ಕೆ ಸಹೃದಯತೆಯನ್ನು ಉದ್ಭೋಗಿಸುವ ಶಕ್ತಿ ಇದೆ. ಮಾನವ ಸಾಹಿತ್ಯ ಸಂಗೀತದಲ್ಲಿ ಅಭಿರುಚಿ ಬೆಳೆಸಿಕೊಂಡರೆ ಆತ ಸುಸಂಸ್ಕೃತನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿರುವ ಗಾಳಿಯ ಕಲರವ, ಎಲೆ ಮರಗಳ ಮಾರ್ದನಿ, ನದಿಗಳ ಹರಿವಿನ ನಿನಾದ, ದುಂಬಿಗಳ ಝೇಂಕಾರ, ಪಕ್ಷಿಗಳ ಚಿಲಿಪಿಲಿ, ಸಿಡಿಲು ಮಳೆಗಳ ಆರ್ಭಟ, ಜಲಪಾತಗಳ ಭೋರ್ಗರೆತ ಇವುಗಳನ್ನು ಆಲಿಸಿದಾಗ ನಮ್ಮ ಮನಸ್ಸು ಮುದಗೊಂಡು ಸಂತೋಷಪಡುತ್ತದೆ. ಜಗತ್ತೆಲ್ಲವೂ ಶಬ್ದಮಯ, ನಾದಮಯ ಹಾಗೂ ಸಂಗೀತಮಯ. ಗೀತ ಎಂದರೆ ಹಾಡು. ಸುಶ್ರಾವ್ಯವಾದ ಶಾಸ್ತ್ರಬದ್ಧವಾದ ಗೀತವೇ ಸಂಗೀತ. ಪ್ರಕೃತಿಯ ಸಂಗೀತಕ್ಕೂ ಶಾಸ್ತ್ರಬದ್ಧವಾದ ಒಂದು ಚೌಕಟ್ಟು ಇದ್ದೇ ಇದೆ. ಭಾವಪೂರ್ಣವಾದ ಗೇಯತೆಯ ಲಕ್ಷಣಗಳನ್ನು ಹೊಂದಿದ ಹಾಡೇ ಭಾವಗೀತೆ. ಪ್ರಪಂಚದಲ್ಲಿ ಲಭ್ಯವಾಗಿರುವ ಯಾವುದೇ ಪರಿಕರಗಳಿಂದ ಸೌಂದರ್ಯ ನಿರ್ಮಾಣವಾದರೂ ಸರಿ, ಅದು ಕಲೆ ಎನಿಸಿಕೊಳ್ಳುತ್ತದೆ. ಸೃಷ್ಟಿಯಲ್ಲಿ ಅತ್ಯಂತ ಸಹಜ ಹಾಗೂ ನಿತ್ಯ ನೂತನವಾದುದು ಪ್ರಕೃತಿಯೊಂದೇ. ಯಾವುದೇ ಕಲೆಯ ಸೃಷ್ಟಿಯಲ್ಲೂ ಪ್ರಕೃತಿಯ ಅನುಕರಣೆ ಅಡಿಪಾಯವಾಗಿರುತ್ತದೆ. ಚಿರನೂತನೆಯಾದ ಪ್ರಕೃತಿಯ ಒಂದೊಂದು ದೃಶ್ಯವೂ, ಬಣ್ಣವೂ, ಧ್ವನಿಯೂ ಕಲೆಗಾಗಿ ರೂಪಾಂತರ ಹೊಂದುತ್ತದೆ. ಸಂಗೀತಗಾರ ಕೋಗಿಲೆಯ ಕಂಠಕ್ಕೆ, ಅದರ ಮಾಧುರ್ಯಕ್ಕೆ ಮಾರು ಹೋದರೆ, ಚಿತ್ರಕಾರ ಪ್ರಕೃತಿಯ ಸೊಬಗೆಲ್ಲವನ್ನು ತನ್ನ ಕುಂಚದಲ್ಲಿ ಚಿತ್ರಿಸುವ ಹಂಬಲವನ್ನು ಹೊಂದಿರುತ್ತಾನೆ. ಶಿಲ್ಪಿ ಪ್ರಕೃತಿಯಲ್ಲಿ ದೊರಕುವ ಸಾಮಗ್ರಿಗಳನ್ನು ಬಳಸಿ ವಿಗ್ರಹಗಳನ್ನು ಕೆತ್ತುತ್ತಾನೆ. ಇವರೆಲ್ಲರ ಧ್ಯೇಯ ಸೌಂದರ್ಯ ನಿರ್ಮಾಣವಾದರೂ ಅವರುಗಳ ಆಯ್ದುಕೊಳ್ಳುವ ಮಾಧ್ಯಮಗಳು ಬೇರೆ ಬೇರೆ ಅಷ್ಟೇ. ಮಾನವ ಹೇಗೆ ಬುದ್ಧಿಜೀವಿಯೋ ಹಾಗೆಯೇ ಭಾವಜೀವಿಯೂ ಹೌದು. ಅವನ ಗ್ರಹಿಕೆ, ಭಾವನೆ, ಆಲೋಚನೆ ಮತ್ತು ನಿರೂಪಣೆಗಳೆಂಬ ಸುಪ್ತ ಚೈತನ್ಯಗಳು ಚಿತ್ರರೂಪದಲ್ಲಿ, ಕಾವ್ಯ ರೂಪದಲ್ಲಿ ಅಥವಾ ಗಾನ ರೂಪದಲ್ಲಿ ಹೊರಬೀಳುತ್ತವೆ. ತೊಟ್ಟಿಲಲ್ಲಿ ಆಡುವ ಹಸುಗೂಸುಗಳಿಗೂ ಪ್ರಕೃತಿಯಲ್ಲಿ ಲೀನವಾಗಿರುವ ಸಂಗೀತದ ಬಗ್ಗೆ ಅರಿವಿರುತ್ತದೆ. ಅವು ಯಾವುದೇ ರೀತಿಯ ಹಿತಕರ ಶಬ್ದಗಳನ್ನು ಕೇಳಿದಾಗ ಕೇಕೆ ಹಾಕುತ್ತವೆ. ಮಾನವನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವನ ಜೀವನದಲ್ಲಿ ಸಂಗೀತ ಅವಿಭಾಜ್ಯ ಅಂಗವಾಗಿರುತ್ತದೆ. ಈ ಅನುಭವಕ್ಕೆ ಪ್ರಾಣಿ ಪಕ್ಷಿಗಳು ಹೊರತೇನಲ್ಲ. ಸಂಗೀತ ಕಲೆ ಒಂದು ಸಾಂಸ್ಕೃತಿಕ ಪ್ರತಿನಿಧಿ. ಸಂಗೀತ ನಿರೂಪಣಾ ಮಾಧ್ಯಮ ನಾದ ಭೌತ ವಿಜ್ಞಾನದ ಒಂದು ಪ್ರಮುಖ ಭಾಗ. ಈ ನಾದ ಒಂದು ಪ್ರಜ್ಞಾಪೂರಿತವಾದ ಸಂವೇದನೆಯನ್ನುಂಟು ಮಾಡುತ್ತದೆ. ಸಪ್ತ ಸ್ವರಗಳು ನಿಯಮಿತ ಸಂಖ್ಯೆಯಲ್ಲಿ ಸೇರಿ ಸ್ವರಗಳಾಗುತ್ತವೆ. ಸ್ವರಗಳ ಒಂದು ಕ್ರಮಬದ್ಧವಾದ ಒಕ್ಕೂಟವು ರಾಗವಾಗುತ್ತದೆ. ರಾಗವೇ ಸಂಗೀತದ ಜೀವ. ರಂಜಿಸುವುದೇ ರಾಗ. ರಾಗ ರಂಜನೆಯ ಪ್ರತೀಕ. ಇದರಲ್ಲೇ ಅನೇಕ ಸಂಗೀತ ರಚನೆಗಳು ರೂಪುಗೊಳ್ಳುತ್ತವೆ. ರಾಗ ಸಾಹಿತ್ಯದ ನವರಸಗಳನ್ನು ಸಾಹಿತ್ಯದೊಡನೆಯೋ ಅಥವಾ ಸಾಹಿತ್ಯವಿಲ್ಲದೆಯೋ ಪರಿಣಾಮಕಾರಿಯಾಗಿ ಚಿತ್ರಿಸಬಲ್ಲದು. ರಾಗ ಸಾಹಿತ್ಯದ ಭಾವರಸಗಳನ್ನು ಮನೋಜ್ಞವಾಗಿ ಚಿತ್ರಿಸುತ್ತದೆ. ಸಂಗೀತದಲ್ಲಿ ಮನೋಧರ್ಮ ಸಂಗೀತ ವೈಶಿಷ್ಟ್ಯಪೂರ್ಣ ಭಾಗ. ಇದು ಗಾಯಕನ ಅಥವಾ ವಾದಕನ ಕಲ್ಪನಾ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಶ್ರುತಿಯೇ ತಾಯಿ, ಲಯವೇ ತಂದೆ ಎಂಬುದು ತಾಳದ ಪ್ರಾಮುಖ್ಯತೆಯನ್ನು ಸ್ಥಿರೀಕರಿಸುವ ಹೇಳಿಕೆ.
ಕಾವ್ಯಕ್ಕೆ ಛಂದಸ್ಸಿರುವಂತೆ, ಗದ್ಯಕ್ಕೆ ವ್ಯಾಕರಣವಿರುವಂತೆ, ಸಂಗೀತ ರಚನೆಗಳಿಗೆ ಕಾಲದ ಮಿತಿಯನ್ನು ಸೂಚಿಸುವ ಸಂಕೇತವೇ ತಾಳ. ಸ್ವರದ ಹುಟ್ಟಿನೊಂದಿಗೆ ಲಯವು ಬೆಳೆದು ಬಂದಿದೆ. ಲಯವು ಸ್ವರವನ್ನು ತನ್ನ ಮಧುರ ಬಂಧನದಲ್ಲಿ ಬಂದಿಯಾಗಿಸಿ ಸ್ವರಕ್ಕೆ ಮಾಧುರ್ಯವನ್ನು, ಬಲವನ್ನೂ ತಂದುಕೊಡುತ್ತದೆ. ಸಂಗೀತವು ಮಾನವನ ಜೀವನಾಡಿಯಾಗಿದ್ದು, ಇತರರ ಸುಖ ದುಃಖಗಳ ಸಮಭಾವನೆಗಳನ್ನು ಆ ವ್ಯಕ್ತಿಯಲ್ಲಿ ಉದ್ದೀಪನಗೊಳಿಸಿ, ಮನದ ಉನ್ಮಾದ ಉದ್ರೇಕಗಳನ್ನು ಶಮನಗೊಳಿಸಿ ಆತನ ಹೃದಯವನ್ನು ಹಿಗ್ಗಿಸುತ್ತದೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಸಂಗೀತದಿಂದ ಅನೇಕ ರೋಗಗಳನ್ನು ನಿಯಂತ್ರಿಸುವಲ್ಲಿ ಮಾನವ ಯಶಸ್ವಿಯಾಗಿದ್ದಾನೆ. ಸಂಗೀತದಲ್ಲಿ ಒಂದು ಅದ್ಭುತ ಶಕ್ತಿ ಅಡಗಿದ್ದು, ಅದರ ಸದುಪಯೋಗದಿಂದ ಅನೇಕಾನೇಕ ಪವಾಡಗಳನ್ನು ಇಂದಿಗೂ ನಾವು ಕಂಡುಕೊಳ್ಳಬಹುದಾಗಿದೆ. ಹೀಗಿದ್ದಾಗ ಶ್ರೀಕೃಷ್ಣನ ಮುರಳಿಯ ನಾದಕ್ಕೆ ಗೋಪಿಕಾಸ್ತ್ರೀಯರಷ್ಟೇ ಅಲ್ಲ, 3 ಲೋಕಗಳು ಮಂತ್ರಮುಗ್ಧವಾಗಿ ದಿವ್ಯಾನಂದವನ್ನು ಅನುಭವಿಸುವುದು, ಕಿಂದರ ಜೋಗಿಯ ನಾದ ವಿಶೇಷದಿಂದ ಮೂಗರು ಮಾತನಾಡಿದುದು, ಕಿವಿಡರು ಕೇಳಿದುದು, ತಾನಸೇನರು ದೀಪಕ ರಾಗ ಹಾಡಿ ದೀಪ ಬೆಳಗಿಸಿದುದು, ಇನ್ನೂ ಇಂತಹ ಅನೇಕ ಉದಾಹರಣೆಗಳು ಕೇವಲ ಮೂಢನಂಬಿಕೆಗಳ ದ್ಯೋತಕಗಳಾಗಿರದೆ ಅವು ವಾಸ್ತವ ಪ್ರಪಂಚಕ್ಕೆ ನಿಕಟವರ್ತಿಯಾಗಿರಬಹುದೆಂದು ಸಂಶೋಧಿಸಿ ತಿಳಿದುಕೊಂಡರೆ ಇನ್ನೂ ಉತ್ತಮವಲ್ಲವೇ?